ಈ ಜೀವ ನಿನಗಾಗಿ ಮುಂದುವರಿದ ಭಾಗ 133. ಅಗಸ್ತ್ಯ ಮತ್ತು ನಿಹಾರಿಕಾ ವಾಕ್ ಮಾಡುತ್ತಿದ್ದಾಗ ಅವಳ ತಂದೆ ಬರುತ್ತಿರುವುದನ್ನು ಗಮನಿಸಿದ ಅವಳು ಕೂಡಲೇ ಅಲ್ಲಿಂದ ಅವರಿಗೆ ಗೊತ್ತಾಗದಂತೆ ಮನೆಗೆ ಓಡಿದಳು. ಉತ್ತಮ್ರವರು ಅಗಸ್ತ್ಯನ ಹತ್ತಿರ ಬಂದು ಅವನ ಜೊತೆ ಮಾತನಾಡತೊಡಗಿದರು. ಅಗಸ್ತ್ಯ, ಏನು ಒಬ್ಬನೇ ವಾಕ್ ಮಾಡ್ತಾ ಇದೆಯಾ? ಮನೆಯೊಳಗೆ ಬೋರ್ ಆಗ್ತಾ ಇತ್ತು ಅಂಕಲ್, ಅದಕ್ಕೆ ಹೊರಗೆ ಬಂದು ವಾಕ್ ಮಾಡ್ತಾ ಇದ್ದೀನಿ. ಒಬ್ಬನೇ ಇರೋದು ಒಳ್ಳೆದೇ ಇತ್ತು ಬಿಡು, ನನಗೆ ನಿನ್ನ ಹತ್ರ ಮಾತಾಡೋದಿತ್ತು, ಅದಕ್ಕೆ ಬಂದೆ. ಏನು ಅಂಕಲ್, ಏನು ಮಾತಾಡೋಕ್ಕಿದೆ? ಹೇಳಿದರೆ ನಾನೇ ನೀವಿದ್ದಲ್ಲಿ ಬರ್ತಾ ಇದ್ದೆ ಅಲ್ವಾ? ಇದೆಲ್ಲ ಮನೇಲಿ ಮಾತಾಡೋ ವಿಷಯ ಅಲ್ಲ ಅಗಸ್ತ್ಯ, ಅದಕ್ಕೆ ಇಲ್ಲಿ ಬಂದಿರೋದು. ಹೇಳಿ ಅಂಕಲ್, ಏನಾದರೂ ಇಂಪಾರ್ಟೆಂಟ್ ವಿಷಯನಾ? ಹೌದು ಅಗಸ್ತ್ಯ, ಮುಂದಿನ ವಾರ ನಿನ್ನ ಐಡೆಂಟಿಟಿ ರಿವೀಲ್ ಆಗುತ್ತೆ ಅಲ್ವಾ, ಅದನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಭಯನಾ? ಯಾಕೆ ಅಂಕಲ್? ಭಯ ಆಗದೆ ಇರುತ್ತಾ? ಆ ಚಂದ್ರಕಲಾ ಮೇಡಮ್ ಮತ್ತು ಅವ್ರ ಮಕ್ಕಳಿಗೆ ನೀನು ಅಭಿಷೇಕ್ ಮಗ ಅಂತ ಗೊತ್ತಾದ್ರೆ ಅವ್ರನ್ನೇನು ಸುಮ್ಮನೆ ಬಿಡ್ತಾರಂತ ಅಂದ್ಕೊಂಡಿದೀಯಾ? ಅಂಕಲ್, ಭಯ ಪಡ್ಕೋಬೇಡಿ, ನಾವೆಲ್ಲ ಜೊತೆಗಿದ್ದಾಗ ಅವ್ರು ನಮ್ಗೆ ಏನು ಮಾಡೋಕ್ಕಾಗಲ್ಲ. ಆದರೂ ನಾವು ಹುಷಾರಾಗಿರ್ಬೇಕಾಗಸ್ತೆ. ನನ್ನ ಫ್ರೆಂಡ್ ಒಬ್ಬ ಡೆಪ್ಯೂಟಿ ಕಮಿಷನರ್ ಇರ್ತಾನೆ, ಅವನಿಗೆ ಹೇಳಿ ನಿನ್ನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಸಿಗೋ ಹಾಗೆ ಮಾಡ್ತೀನಿ. ಮತ್ತೆ ಅಗಸ್ತ್ಯ, ಇನ್ನೊಂದು ವಿಷಯ. ಹೇಳಿ ಅಂಕಲ್, ಏನು ವಿಷಯ? ನೀನು ಅನ್ಮೋಲ್ ಕೊಟ್ಟ ಅಗ್ರಿಮೆಂಟ್ಗೆ ನಿಜವಾಗ್ಲೂ ಸೈನ್ ಮಾಡಿದೆಯಾ? ಇಲ್ಲ ಅಂಕಲ್, ಸುಮ್ಮನೆ ಹೆಸರು ಬರೆದು ಬಿಟ್ಟಿದ್ದೀನಿ, ನಾನು ಒರಿಜಿನಲ್ ಸೈನ್ ಹಾಕಿಲ್ಲ. ಅವ್ರ ತಮ್ಮನ ತಾವೇ ಬುದ್ಧಿವಂತರಂತ ಅಂದ್ಕೊಂಡಿದ್ದಾರೆ, ನಾವು ಅವ್ರಿಗಿಂತ ಬುದ್ಧಿವಂತರಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಮುಂದಿನ ವಾರ ಅವ್ರಿಗೆ ಹೇಗೆ ಚಮಕ್ ಕೊಡ್ತೀನಿ ಅಂತ ನೋಡ್ತಾ ಇರಿ. ಅಗಸ್ತ್ಯ, ಮುಂದಿನ ಶುಕ್ರವಾರ ಕನ್ವೆನ್ಷನ್ ಹಾಲಲ್ಲಿ ಧನರಾಜ್ ಗ್ರೂಪ್ ಆಫ್ ಕಂಪ್ನಿ ಉತ್ತರಾಧಿಕಾರಿ ಘೋಷಣೆ ಮಾಡೋಕ್ಕೆ ಎಲ್ಲ ಅರೇಂಜ್ಮೆಂಟ್ ಸಿದ್ಧಪಡಿಸಿದ್ದೀನಿ. ಎಲ್ಲ VIP ಗೆಸ್ಟ್ಗಳು ಬರ್ತಾರೆ. ಅಲ್ಲಿ ಇವರೆಲ್ಲ ಏನು ಕಿತಾಪತಿ ಮಾಡ್ತಾರೋ ಅನ್ನೋ ಆತಂಕ ಇದೆ. ಏನಾದರೂ ಮಾಡ್ಕೊಳ್ಳಿ ಅಂಕಲ್, ನಮ್ಮ ಕಡೆಯಿಂದ ನಾವು ಸ್ಟ್ರಾಂಗ್ ಆಗಿರ್ಬೇಕಷ್ಟೇ. ನಿಮಗೆಲ್ಲ ಏನೂ ಆಗೋದಂತೆ ನಾನು ನೋಡ್ಕೋತೀನಿ. ಮೊದಲು ಹೇಗಾದರೂ ಮಾಡಿ ಅಭಿಷೇಕ್ನನ್ನು ಇಲ್ಲಿಗೆ ಬರೋಕ್ಕೆ ಒಪ್ಪಿಸಬೇಕು. ಅಪ್ಪ ಇಲ್ಲಿಗೆ ಬರ್ತಾರೆ ಅಂಕಲ್, ನನಗಂತೂ ನಂಬಿಕೆ ಇಲ್ಲ. ನಾವು ಇಲ್ಲಿಗೆ ಬರಬೇಕಾದ್ರೆ ಅಪ್ಪ ಮತ್ತು ಅಮ್ಮ ಇಬ್ಬರು ಬೇಡ ಅಂತ ಹೇಳ್ತಾ ಇದ್ರು. ಕೊನೆಗೆ ನೀಲೇಶಂಕರ್ ಅವ್ರನ್ನ ಒಪ್ಪಿಸಿ ನಾವು ಇಲ್ಲಿಗೆ ಬರುವಂತೆ ಮಾಡಿದರು. ಅವನು ಇಲ್ಲಿ ಬರಲೇಬೇಕಾಗಸ್ತ್ಯ. ಕಂಪ್ನಿ ನಿಮ್ಮಿಬ್ಬರ ಹೆಸರಿಗೆ ಆಗುತ್ತೆ ಅಂದರೆ ಕಂಪ್ನಿ ಚೇರ್ಮನ್ ಅವನೇ ಆಗಬೇಕು. ಇಷ್ಟ ತನಕ ಚೇರ್ಮನ್ ಪೊಸಿಷನ್ ಖಾಲಿ ಇತ್ತು, ಇನ್ಮೇಲೆ ಖಾಲಿ ಬಿಡೋಕ್ಕಾಗಲ್ಲ. ಅವನನ್ನು ಹೇಗಾದರೂ ಮಾಡಿ ಇಲ್ಲಿಗೆ ಕರೆಸಲೇಬೇಕು. ನೀನು ಅವನ ಬಗ್ಗೆ ಯೋಚನೆ ಮಾಡಬೇಡ, ಅವನನ್ನು ಇಲ್ಲಿಗೆ ಕರೆಸೋ ಜವಾಬ್ದಾರಿ ನಂದು. ಆಯಿತು ಅಂಕಲ್, ನೀವು ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ. ಅಗಸ್ತ್ಯ, ಇನ್ನೊಂದು ವಿಷಯ ಏನಾದರೂ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಹೇಳಿ ಅಂಕಲ್, ಏನು ವಿಷಯ? ನೀನು ಅದ್ವೈ ಜೊತೆ ಇತ್ತೀಚೆಗೆ ಮಾತಾಡ್ತಾ ಇದೆಯಲ್ವಾ, ಅವನು ನಿನಗೆ ಹೇಗೆ ಅನ್ನಿಸ್ತಾನೆ? ಅವರು ಒಳ್ಳೆಯವರ ಅನಿಸುತ್ತೆ ಅಂಕಲ್. ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ? ಯಾಕೋ ಇಲ್ಲ, ನಮ್ಮ ನಿಹಾರಿಕೆಗಳಿಗೆ ಹುಡುಗ ಹುಡುಕ್ತಾ ಇದ್ವಿ ಅಲ್ವಾ, ಅವಳ ಮದುವೆ ಅವನ ಜೊತೆ ಮಾಡಿದ್ರೆ ಹೇಗೆ? ಅವರ ಮಾತು ಕೇಳಿ ಅಗಸ್ತ್ಯನಿಗೆ ಒಂದು ಕ್ಷಣ ಶಾಕ್ ಆಯಿತು. ಅಂಕಲ್, ಏನು ಹೇಳ್ತಾ ಇದ್ದೀರಾ? ಡಾಕ್ಟರ್ ಅದ್ವೈ ಅವ್ರ ಜೊತೆ ನಿಹಾರಿಕರ ಅವ್ರ ಮದುವೆ ಮಾಡಕ್ಕೆ ಹೊರಟಿದ್ದೀರಾ? ಇರುವ ಒಬ್ಬಳೆ ಮಗಳನ್ನ ಅಮೇರಿಕೆಗೆ ಕಳಿಸ್ತೀರಾ? ಒಳ್ಳೆ ಹುಡುಗ ಸಿಗ್ತಾನೆ ಅಂದರೆ ಅವನು ಅಮೇರಿಕದವನಾದ್ರೆ ಏನು, ಇಲ್ಲಿಯವನಾದ್ರೆ ಏನು? ನಿಹಾರಿಕೆ ಇದಕ್ಕೆಲ್ಲ ಹೋಗ್ತಾರ? ಅವಳು ನನ್ನ ಮಾತು ಯಾವತ್ತೂ ಮೀರಲ್ಲ. ಅಂಕಲ್, ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗೆ ಯಾಕೋ ನಿಹಾರಿಕರ್ ಅವ್ರ ಮದುವೆ ಡಾಕ್ಟರ್ ಅದ್ವೈ ಜೊತೆ ಮಾಡಿಸೋದು ಬೇಡ ಅಂತ ಅನಿಸ್ತಾ ಇದೆ. ಸ್ವಲ್ಪ ದಿನ ಇರಿ ಅಂಕಲ್, ನಾನೇ ನಿಹಾರಿಕ ಅವ್ರಿಗೆ ಗಂಡು ಹುಡುಕ್ತೀನಿ. ಅಗಸ್ತ್ಯ, ಈಗ ತಾನೇ ಹೇಳಿದೆ ಅದ್ವೈ ಒಳ್ಳೆ ಹುಡುಗ ಅಂತ, ಮತ್ತೆ ಯಾಕೆ ಹೀಗೆ ಹೇಳ್ತಾ ಇದೆಯಾ? ಅದು ಹಾಗಲ್ಲ ಅಂಕಲ್, ನಿಹಾರಿಕೆ ಕೂಡ ಈ ಮದುವೆಗೆ ಒಪ್ಪಬೇಕಲ್ವಾ? ನೀವು ಹೇಳೋ ಮಾತು ಅವ್ರು ಮೀರಲ್ಲ ನಿಜ, ಆದರೆ ಅವರ ಒಪಿನಿಯನ್ ಕೇಳಬೇಕಲ್ವಾ? ಸ್ವಲ್ಪ ದಿನ ಕಾಯಿರಿ, ಆಮೇಲೆ ನಾನೇ ಮುಂದೆ ನಿಂತು ಅವ್ರ ಮದುವೆ ಮಾಡಿಸ್ತೀನಿ. ಆಯಿತು ಅಗಸ್ತ್ಯ, ನೀನು ಹೇಳಿದಾಗೆ ಸ್ವಲ್ಪ ದಿನ ಕಾಯ್ತೀನಿ. ಅದ್ರ ಸರಿಯಾದ ಗಂಡು ಸಿಕ್ಕಿಲ್ಲ ಅಂದರೆ ಅದ್ವೈ ಜೊತೆಗೆ ನನ್ನ ಮಗಳ ಮದುವೆ ಮಾಡಿಸ್ತೀನಿ. ಆಯಿತು ಅಂಕಲ್, ಹಾಗೇನೆ ಮಾಡಿ. ಸರಿ ಅಗಸ್ತ್ಯ, ನೀನು ವಾಕ್ ಮಾಡ್ತಾ ಇರು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ ಹೇಳಿ ಅವರು ಹೊರಟು ಹೋದರು.
ಅವರು ಹೋದ ಮೇಲೆ ಅಗಸ್ತ್ಯ ದೀರ್ಘ ನಿಟ್ಟಿಸಿರುಬಿಟ್ಟು, ಥ್ಯಾಂಕ್ ಗಾಡ್ ಅಂಕಲ್ ನನ್ನ ಮಾತು ಕೇಳಿದ್ರು, ಇಲ್ಲ ಅಂದಿದ್ರೆ ಕಷ್ಟ ಆಗ್ತಾಯಿತ್ತು. ಯಾವುದೇ ಕಾರಣಕ್ಕೂ ನಿಹಾರಿಕರವರನ್ನು ನಾನು ಯಾರಿಗೂ ಬಿಟ್ಕೊಡಲ್ಲ. ಅವ್ರು ಮದುವೆ ಆಗಿರೋದು ನನ್ನ ಜೊತೆಗೇನೆ, ನನ್ನ ಹೊರತು ಬೇರೆ ಯಾರು ಅವ್ರನ್ನ ಮದುವೆ ಆಗಬಾರ್ದು. ಆಗದಂತ ನಾನು ನೋಡ್ಕೊಳ್ತೀನಿ ಅಂತ ಅಂದುಕೊಳ್ಳುತ್ತಾ ವಾಕ್ ಮಾಡತೊಡಗಿದನು. ಇತ್ತ ಚಂದ್ರಕಲರ್ ಅವರ ಮನೆಯಲ್ಲಿ ಆಸ್ತಿಯ ವಿಷಯಕ್ಕಾಗಿ ದೊಡ್ಡ ಚರ್ಚೆ ನಡೆಯುತ್ತಿತ್ತು. ಆಸ್ತಿಯ ಬಗ್ಗೆ ಪ್ರಸ್ತಾಪಿಸಲು ಅವರು ದಾಮೋದರ್ ಅವರು ಮತ್ತು ಅವರ ಮಗಳ ನೇಹಳನ್ನು ಕರೆದಿದ್ದರು. ಎಲ್ಲರೂ ಖುಷಿಯಿಂದ ಆಸ್ತಿಯ ಬಗ್ಗೆ ಮಾತನಾಡುತ್ತಿದ್ದರು. ಮಾಮ್, ಮುಂದಿನ ಶುಕ್ರವಾರ ಕಂಪ್ನಿ ಉತ್ತರಾಧಿಕಾರಿ ಘೋಷಣೆ ಮಾಡೋಕ್ಕೆ ಕನ್ವೆನ್ಷನ್ ಹಾಲಲ್ಲಿ ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಗೆಸ್ಟ್ಗಳು VIP ಬರ್ತಾ ಇದ್ದಾರೆ. ಹೌದಾ, ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ರು ರಿಷಿ? ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಅಷ್ಟು ಗೊತ್ತಾಗೋದಿಲ್ಲ ಮಾಮ್. ಈ ವಿಷಯ ನನಗೆ ಗೊತ್ತಿರೋರು ಹೇಳಿದರು. ಶುಕ್ರವಾರ ದಿವಸ ಇಡೀ ಕಂಪ್ನಿ ನನ್ನ ಹೆಸರಿಗೆ ಆಗುತ್ತೆ. ಆಮೇಲೆ ಅದನ್ನೆಲ್ಲ ನಾವು ಶೇರ್ ಮಾಡ್ಕೊಳ್ಳೋಣ. ಜಾಸ್ತಿ ಕನಸು ಕಾಣಬೇಡ. ಕಂಪ್ನಿ ನನ್ನ ಮಗನ ಹೆಸರಿಗೆ ಆಗುವ ಹಾಗೆ ನಾನೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ. ನಿನಗೇನಿದ್ರು ಚೊಂಬೆಗೆತೆ ಅಂತ ಅನ್ಮೋಲರವರು ಅಂದುಕೊಳ್ಳುತ್ತಾ ವ್ಯಂಗ್ಯ ನಗು ಬೀರತೊಡಗಿದರು. ರಿಷಿ ಅವರನ್ನು ಚಂದ್ರಕಲರ್ ಅವರು ಹೊಗಳತೊಡಗಿದರು. ರಿಷಿ, ನಿನ್ನಿಂದ ನಾವು ಮತ್ತೆ ಐಷಾರಾಮಿ ಜೀವನ ನಡೆಸುವ ಹಾಗೆ ಆಗ್ತಾ ಇದೆ. ಇಷ್ಟು ವರ್ಷ ಕಾದಿದ್ದಕ್ಕೂ ಜೀವನ ಸಾರ್ಥಕವಾಯಿತು. ಈ ವಿಷಯ ನಮ್ಮೆಲ್ಲರೂ ಹೊರತು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಆಯಿತು ಮಾಮ್, ಯಾರಿಗೂ ಕೂಡ ಗೊತ್ತಾಗಲ್ಲ ಅಂತ ಅನ್ಮೋಲ್ರವ್ರು ಹೇಳಿ ಚಂದ್ರಕಲರ್ ಅವರ ಕಡೆ ನೋಡಿ, ಮಾಮ್, ನಾನು ಇವ್ರನ್ನ ಮನೆಗೆ ಬಿಟ್ಟು ಬರ್ತೀನಿ. ಸರಿ, ಬಿಟ್ವಾ. ಅದೇ ವೇಳೆ ಅನ್ಮೋಲ್ರವರು ದಾಮೋದರ್ ಅವರು ಮತ್ತು ನೇಹಳನ್ನು ಕರೆದುಕೊಂಡು ಹೋದರು. ಆಗ ಅಂಕಿತರವರು, ಮಾಮ್, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ ಹೇಳಿ ಅವರ ಹಿಂದೆನೇ ಹೊರಟರು. ರಿಕ್ಕಿಯು ಕೂಡ ಏನೋ ನೆಪ ಹೇಳಿ ಅವರ ಹಿಂದೆ ಹೊರಟನು. ಎಲ್ಲರೂ ಕಾರಿನಲ್ಲಿ ಕೂತು ಹೋಗತೊಡಗಿದರು. ಆಗ ದಾಮೋದರ್ ಅವರು ಅನ್ಮೋಲ್ರವರ ಕಡೆ ನೋಡಿ, ಅಲ್ಲ ಅನ್ಮೋಲ್, ಆಸ್ತಿ ಎಲ್ಲ ರಿಕ್ಕಿ ಹೆಸರಿಗೆ ಆಗುತ್ತೆ ಅಂತ ಹೇಳಿದ್ದೆ, ಆದರೆ ರಿಷಿ ಹೇಳ್ತಾ ಇದ್ದಾನೆ ಅವನ ಹೆಸರಿಗೆ ಆಗ್ತಾ ಇದೆ ಅಂತ. ಇಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆಸ್ತಿ ಅವನ ಹೆಸರಿಗೆ ಆಗುತ್ತೆ ಅನ್ನೋದು ಭ್ರಮೆ ಅವನದು. ನಾನು ಆಲ್ರೆಡಿ ಅಗಸ್ತ್ಯ ಸಿಗ್ನೇಚರ್ ತಗೊಂಡಿದ್ದೀನಿ. ಈ ಮಾತು ಕೇಳಿ ಕಾರಿನಲ್ಲಿ ಇದ್ದವರಿಗೆಲ್ಲ ತುಂಬಾನೇ ಖುಷಿಯಾಯಿತು. ಥ್ಯಾಂಕ್ಸ್ ಡ್ಯಾಡ್, ನಿಮ್ಮಿಂದ ನಾನು ಕರೋಡ್ಪತಿ ಆಗ್ತಾ ಇದ್ದೀನಿ ಅಂತ ರಿಕ್ಕಿ ಹೇಳಿದಾಗ ಅವನ ಮಾತು ಕೇಳಿ ಅವನ ಕಡೆ ನೋಡಿದ ನೇಹ, ಥ್ಯಾಂಕ್ ಗಾಡ್, ಕೊನೆಗೂ ಆಸ್ತಿ ಇವನಿಗೆ ಹೆಸರಿಗೆ ಆಗ್ತಾ ಇದೆ. ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಬರೋ ಶುಕ್ರವಾರ ದಿವಸ ಕನ್ವೆನ್ಷನ್ ಹಾಲಲ್ಲಿ ಅಗಸ್ತ್ಯ ಮತ್ತು ಆದ್ಯಳಿಗೆ ಯಾವ ರೀತಿ ಇನ್ಸಲ್ಟ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಎಲ್ಲರಿದ್ರೆ ಅವ್ರ ಜಾಗ ಎಲ್ಲಿ ಅಂತ ತೋರಿಸ್ತೀನಿ. ತುಂಬ ಎಗರಾಡ್ತಾ ಇದ್ದಲ್ವಾ, ಬೀದಿ ನಾಯಿಗೆ ಹೊಡೆದ ಅಲ್ಲಿಂದ ಓಡಿಸ್ತೀನಿ. ನಾನು ಏನು, ನನ್ನ ಪವರ್ ಏನು ಅಂತ ಅವ್ರಿಗೆ ತೋರಿಸ್ತೀನಿ ಅಂತ ಅಂದುಕೊಳ್ಳುತ್ತಾ ಫಿಶಕಾರತೊಡಗಿದಳು. ಇತ್ತ ರಿಕ್ಕಿ ರಂಗು ರಂಗಿನ ಕನಸು ಕಾಣತೊಡಗಿದನು. ಮುಂದಿನ ಶುಕ್ರವಾರ ಇಡೀ ಆಸ್ತಿ ನಂದಾಗುತ್ತೆ. ಆಮೇಲೆ ಎಡಕ್ಕೊಂದು ಬಲಕ್ಕೊಂದು ಇಬ್ಬರನ್ನು ಮದುವೆ ಆಗೋದು. ಹೌದು, ಇಬ್ಬರನ್ನು ಮದುವೆ ಆಗೋಕ್ಕೆ ಮನೇಲಿ ಒಪ್ತಾರಾ? ಒಪ್ಪಿಲ್ಲ ಅಂದರೆ ಕುಟ್ಟಾಗಿ ಮದುವೆ ಆಗಬೇಕು. ನೇಹಳನ್ನು ಬೇಡ ಅನ್ನೋ ಹಾಗಿಲ್ಲ, ಯಾಕಂದರೆ ಅವಳನ್ನು ಮಾಮ್ ಸೆಲೆಕ್ಟ್ ಮಾಡಿರ್ತು. ಹಾಗೇನು ನೇಹಾರಿಕೆ ನನಗೆ ಇಷ್ಟ ಆಗಿರೋಳು, ಅವಳನ್ನು ಬಿಡೋ ಮಾತೇ ಇಲ್ಲ. ಅವಳು ಒಪ್ಪಿಲ್ಲ ಅಂದರೆ ಬಲವಂತವಾಗಿ ಮದುವೆ ಆಗ್ತೀನಿ. ಮೊದಲು ಅಗಸ್ತ್ಯನಿಗೆ ತಕ್ಕ ಪಾಠ ಕಲಿಸ್ಬೇಕು. ಅವನೇ ಕಂಪ್ನಿಯ ಬಾಸ್ ಅನ್ನೋ ಹಾಗೆ ವರ್ತಿಸ್ತಾ ಇದ್ದಾನೆ, ಅವನು ಕೊಬ್ಬೆಲ್ಲ ಇಳಿಸ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ದಿನ ಉರುಳಿ ಅಗಸ್ತ್ಯ ಮತ್ತು ಆದ್ಯ ಕಂಪನಿಯ ಉತ್ತರಾಧಿಕಾರಿಯಾಗಿ ಘೋಷಣೆ ಆಗೋಕ್ಕೆ ಇನ್ನು 1 ದಿನ ಬಾಕಿತ್ತು. ಅಗಸ್ತ್ಯ ಆದ್ಯಳಿಗೋಸ್ಕರ ಒಂದೊಳ್ಳೆ ಬಟ್ಟೆಯನ್ನು ತಂದಿದ್ದ. ಅದನ್ನು ಅವಳಿಗೆ ಕೊಡುತ್ತಾ, ಆದ್ಯ, ಈ ಡ್ರೆಸ್ ನಿನಗೆ. ನಾಳೆ ಕನ್ವೆನ್ಷನ್ ಹಾಲಲ್ಲಿ ಪಾರ್ಟಿ ಇದೆ, ನಾವೆಲ್ಲ ಹೋಗ್ತಾ ಇದ್ದೀವಿ. ಪಾರ್ಟಿ ಏನಕ್ಕಾಗು? ಕಂಪ್ನಿಯ ಉತ್ತರಾಧಿಕಾರಿಯನ್ನು ನಾಳೆ ಘೋಷಣೆ ಮಾಡ್ತಾರೆ, ಅದಕ್ಕೋಸ್ಕರ ಪಾರ್ಟಿ ಇಟ್ಟಿರೋದು. ಹೌದಾ, ನಿನ್ಗೆ ಗೊತ್ತಾ ಕಂಪ್ನಿ ಉತ್ತರಾಧಿಕಾರಿ ಯಾರು ಅಂತ? ನಾಳೆ ಹೋಗ್ತಾ ಇದೆಯಲ್ವಾ, ಅಲ್ಲೇ ನೋಡೋಣ ಬಿಡು. ನೀನು ಕಂಡಾರೆ ನೋಡ್ತೀನಿ, ನಿನ್ಗೆ ಖುಷಿಯಾಗುತ್ತೆ. ಅಂದರೆ ನಿನ್ಗೆ ಗೊತ್ತಿದೆ ಅಂತ ಆಯಿತು. ನನಗೆ ಗೊತ್ತಿಲ್ಲ ಕಡೆ, ನೀನು ನೋಡಲಿ ಅಂತಲೇ ನಾನು ಕರ್ಕೊಂಡು ಹೋಗ್ತಾ ಇರೋದು. ಹೌದಾ, ಹಾಗಾದ್ರೆ ನಾಳೆನೇ ನೋಡೋಣ ಬಿಡು ಅಂತ ಹೇಳಿ ಡ್ರೆಸ್ ತಗೊಂಡು ನೋಡಿದಳು.
ಡ್ರೆಸ್ ನೋಡಿದ ಅವಳಿಗೆ ಒಂದು ಕ್ಷಣ ಶಾಕ್ ಆಯಿತು. ಏನಾಗು, ಇಷ್ಟೊಂದು ಕಾಸ್ಟ್ಲಿ ಡ್ರೆಸ್ ತಗೊಂಡ್ಬಂದಿದ್ಯಾ? 50,000 ಡ್ರೆಸ್ ಎಲ್ಲ ಬೇಕಾ? ನಮ್ಮ ಪರಿಸ್ಥಿತಿ ಏನಂತ ನಿನ್ಗೆ ಗೊತ್ತಲ್ವಾ? ಮತ್ತೆ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಡ್ರೆಸ್ ತಗೊಂಡ್ಬಂದಿದ್ಯಾ? ಇನ್ನೂ ಜಾಸ್ತಿ ರೇಟಿಗೆ ತಗೊಂಡು ಬರೋಣ ಅಂತ ಅಂದ್ಕೊಂಡೆ, ಆದರೆ ನೀನು ಬೈತಿ ಅಂತ ಇದನ್ನು ತಗೊಂಡು ಬಂದಿರೋದು. ಈಗಲೂ ಬೈಯದಿರ್ತೀರಾ? ಇಷ್ಟು ಕಾಸ್ಟ್ಲಿ ಡ್ರೆಸ್ ನನಗೆ ಬೇಡ ಕಣೋ, ವಾಪಸ್ ಕೊಟ್ಬಿಟ್ಟು ಬಾ. ಅದೇ ದುಡ್ಡು ನಮ್ಮ ಮನೆಗೆ ಕಳಿಸೋಣ. ಏನು ಬೇಕಾಗಿಲ್ಲ, ನಾನು ಮನೆಗೆ ಆಲ್ರೆಡಿ ದುಡ್ಡು ಕಳಿಸಿದ್ದೀನಿ. ನನ್ನ ಖುಷಿಗೋಸ್ಕರ ಇದು ಒಂದ್ಸಲ ಹಾಕ್ಬಿಡು. ಅಲ್ಲಾಗು, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನೀನು ಹಾಕ್ಕೊಳ್ಳೋದಿದ್ರೆ ನನಗೆ ಬೇಜಾರಾಗುತ್ತೆ. ನನ್ನ ತಂಗಿ ನಾಳೆ ದಿವಸ ಪ್ರಿನ್ಸೆಸ್ ಥರ ಕಾಣಿಸ್ಬೇಕು. ಅಲ್ಲ ಕಣ, ನಾನು ಪ್ರಿನ್ಸೆಸ್ ಥರ ಕಾಣಕ್ಕೆ ನಾನು ಕಂಪ್ನಿ ಉತ್ತರಾಧಿಕಾರಿ ಆಗೋಳ? ನಿಂದೊಳ್ಳೆ ಕತೆ ಆಯಿತು. ಯಾರೋ ಕಂಪ್ನಿ ಉತ್ತರಾಧಿಕಾರಿ ಆಗ್ತಾರಂತೆ, ಅದಕ್ಕೆ ನಾನು ಪ್ರಿನ್ಸೆಸ್ ಥರ ಕಾಣಬೇಕಂತೆ. ಹೌದು ಕಣೆ, ನಾಳೆ ದಿವಸ ನಾನು ಮತ್ತು ನೀನು ಕಂಪ್ನಿ ಉತ್ತರಾಧಿಕಾರಿ ಆಗೋದು. ಅದನ್ನು ನಾನು ನಿನಗೆ ಈಗ ಹೇಳೋಕ್ಕಾಗಲ್ಲ, ನಾಳೆ ನಿನ್ಗೆ ಗೊತ್ತಾಗುತ್ತೆ ಅಂತ ಅಂದುಕೊಳ್ಳುತ್ತಾ ಅವಳನ್ನೇ ನೋಡತೊಡಗಿದನು. ಕತೆ ಮುಂದುವರಿಯಿತು. ಕನ್ವೆನ್ಷನ್ ಹಾಲಲ್ಲಿ ಅಗಸ್ತ್ಯ ಮತ್ತು ಆದ್ಯಳಿಗೆ ಯಾವ ರೀತಿಯ ಸಿಚುವೇಶನ್ ಎದುರಾಗುತ್ತೆ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.